ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ BNM ತಾಂತ್ರಿಕ ಮಹಾವಿದ್ಯಾಲಯ ಹೆಮ್ಮೆಯಿಂದ 25 ಸಂವತ್ಸರಗಳನ್ನು ಪೂರೈಸಿದೆ. ನಮ್ಮ ಕಾಲೇಜಿನಲ್ಲಿ ಅಕಾಡೆಮಿಕ್ ಎಕ್ಸಲೆನ್ಸ್, ಇನ್ನೋವೇಷನ್, ಪ್ರಾಡಥಾನ್, ಹ್ಯಾಕಥಾನ್ ಇದೆಲ್ಲದರ ಜೊತೆಗೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಧಾರ್ಮಿಕ ಆಚರಣೆಗಳು ಇವೆಲ್ಲವಕ್ಕೂ ಯಾವಾಗಲೂ ಪ್ರಾಧಾನ್ಯತೆಯನ್ನು ಕೊಡ್ತಾ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ ಮಹಾಶಿವರಾತ್ರಿ ಹಬ್ಬದ ಪ್ರಾಮುಖ್ಯತೆ, ಅದರ ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನಾವೆಲ್ಲ ಜೊತೆಗೂಡಿದ್ದೀವಿ. ಮೊದಲಿಗೆ ಚರಿತ್ರೆಯ ದೃಷ್ಟಿಯಿಂದ ಶಿವನ ಮಹತ್ವ ಇದ್ರ ಬಗ್ಗೆ ಹಂಚಿಕೊಳ್ಳಲು ನಾನು ಪ್ರವೀಣ್ ಸರ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಹೌ ಡು ಯು ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಶಿವ ಹಿಸ್ಟಾರಿಕಲಿ? ಅ ವೆರಿ ನೈಸ್ ಕ್ವೆಶನ್ ಟು ಬಿಗಿನ್ ವಿತ್. ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡುವಾಗ ಮೊಟ್ಟ ಮೊದಲನೇ ಪ್ರಶ್ನೆಯಾಗಿ, ವೆನ್ ವಿ ಲುಕ್ ಎಟ್ ದಿಸ್ ಡಿಟಿ ಕಾಲ್ಡ್ ಶಿವ ಹಿಸ್ಟಾರಿಕಲಿ, ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೋ 4,500 years. 4,500 ವರ್ಷ ಕಮ್ಮಿ ಎಂದು ನಾವು ಹಿಂದೆ ಹೋಗಬೇಕು. ಹೋದರೆ ವಿ ವಿಲ್ ಗೆಟ್ ಅವರ್ ಫಸ್ಟ್ ಸ್ಕ್ರಿಪ್ಚರ್ಸ್, ರಿಟನ್ ಡಾಕ್ಯುಮೆಂಟ್ಸ್, ವಿಚ್ ಈಸ್ ಅವರ್ ಋಗ್ವೇದ. ಇನ್ ಋಗ್ವೇದ ವಿ ಹ್ಯಾವ್ ಗಾಟ್ 10 ಮಂಡಲಾಸ್. ಋಗ್ವೇದವನ್ನು 10 ಪುಸ್ತಕಗಳಾಗಿ ನಾವು ನೋಡಬಹುದು. ವೆನ್ ವಿ ಲುಕ್ ಅಟ್ ದೀಸ್ ಮಂಡಲಾಸ್, Shiva, the forceful deity, appears as Rudra. The name Rudra, the word Rudra, appears at least 75 times in the Rigvedas, in all these mandalas. And when you look at this deity called Rudra, he is a fearful deity. He is the god of storms. He is the god of wind. He is the god of hunting. ಇದೆಲ್ಲವನ್ನ ಶಿವ ಸೂಚಿಸ್ತಾನೆ. And when you look at Shiva, ಈ ಹಿಸ್ಟಾರಿಕಲ್ ಫ್ಯಾಕ್ಟಿಗೆ ಯಾವುದಾದ್ರೂ ಪ್ರೂಫ್ ಇದೆಯಾ ಸರ್ ಅಂತ ನೀವು ಕೇಳಿದ್ರೆ, ಇದೇ 4,500 ವರ್ಷಗಳ ಹಿಂದೆ when you look at our civilizations, one of the oldest civilizations that is known to humans today is our Indus Valley civilization. ಹರಪ್ಪ, ಮೊಹಂಜದಾರೋ, ಡೋಲವಿರಾ ಇಲ್ಲೆಲ್ಲ ಇದ್ದಂತಹ ಸಿಂಧು ನಾಗರಿಕತೆ. This ಸಿಂಧು ನಾಗರಿಕತೆ is at least 4,500 years old, 2500 BC. And when you look at those scriptures, ಅಲ್ಲಿ ನಮಗೊಂದಿಷ್ಟು ಸೀಲ್ಗಳು ಸಿಗುತ್ತೆ. We get some of the mudras. In one of the mudras, you have a person who is sitting in Moola Bandhasana, and it is said to be the Pashupati. ಈ ಸೀಲನ್ನ ಪಶುಪತಿ ಸೀಲ್ ಅಂತ ಕರೀತಾರೆ. ಮೂಲ ಬಂಧಾಸನ is one of the difficult postures even to attain today, which means historically yoga is there since 4,500 years in our history. ಆ್ಯಂಡ್ ಶಿವನನ್ನ ಆದಿ ಯೋಗಿಯಾಗಿ ನೋಡ್ತೀವಿ, ಮೊದಲನೇ ಯೋಗಿಯಾಗಿ ನೋಡ್ತೀವಿ, ಯೋಗಕ್ಕೆ ಗುರುವಾಗಿ ನೋಡ್ತೀವಿ. ಸೊ ಹೀ ಈಸ್ ಅವರ್ ಗುರು ಫಾರ್ ದ ಯೋಗ, ಆ್ಯಂಡ್ ದ ಹಿಸ್ಟ್ರಿ ಟೇಕ್ಸ್ ಅಸ್ ಬ್ಯಾಕ್ ಅಟ್ ಲೀಸ್ಟ್ 4,500 years. ಆ್ಯಂಡ್ ಐ ವಿಲ್ ಆಲ್ಸೋ ಸೇ ಒನ್ ಮೋರ್ ಥಿಂಗ್. ವೆನ್ ಯು ಲುಕ್ ಅಟ್ ದಿಸ್ ಋಗ್ವೇದ, some of the historical contents in Rigveda is today assumed to be at least 1.5 lakh year old. So when you talk about history of our civilization, it has to go not just for thousands of years, maybe lakhs. That's how you look at it, and that is where you find the resemblance of today's Shiva as Rudra. ಶಿವನ ಹೆಸರು ಕೂಡ ಉಲ್ಲೇಖವಾಗುತ್ತೆ ಕೆಲವೇ ಬಾರಿ, ಆದರೆ it is mostly Rudra. That is the reason why we today chant Rudra. ಹಾಗಾಗಿ ಅದನ್ನ ಶಿವಸ್ತೋತ್ರ ಅನ್ನೋದೇ ಇವತ್ತಿಗೂ ರುದ್ರ ಅಂತಾನೆ ನಾವು ಕರಿತೀವಿ. So this is how you will have to look at the history, and when you look at history, these are the answers that you get about this magnificent person called Adiyogi, called Shiva, called Ishvara. ಇವೆಲ್ಲವೂ ನಮ್ಮ ರುದ್ರ ರೂಪ. It feels really proud to know all this about our history and the significance of our God. Thank you sir, thank you. ಮಹಾಶಿವರಾತ್ರಿ ಶಿವನ ಹಬ್ಬ, ಸಂಭ್ರಮ. ಆದರೆ ಬೇರೆ ಹಬ್ಬಗಳಿಗೆ ಕಂಪೇರ್ ಮಾಡಿದರೆ ಇದು ಒಂದು ಸ್ವಲ್ಪ ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ. ಸರ್, ಇದನ್ನ ರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ? ಅದರ ಪ್ರಾಮುಖ್ಯತೆ ಏನು? ಉಪವಾಸ ಯಾಕೆ ಮಾಡ್ತಾರೆ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಎಸ್ ಅಮಿತ್ ಸರ್, ಶಿವರಾತ್ರಿ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಶಿವನನ್ನ ರಾತ್ರಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಒಂದು ಏನಂತಾರೆ ಪ್ರತೀತಿ. ಆದರೆ ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಅದನ್ನ ನಾನೀಗ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆಮೇಲೆ ಉಪವಾಸ ಅಂತ ತಾವು ಹೇಳಿದ್ರಿ. ಉಪವಾಸ ಅಂತ ಹೇಳಿದ್ರೇನೆ ಭಗವಂತನ ಹತ್ತಿರದಲ್ಲಿ ವಾಸ ಮಾಡೋದು ಅಂತ ಹೇಳಿ. ಉಪವಾಸ, ಅವನ ಹತ್ತಿರಕ್ಕೆ ಹೋಗಿ ಅವನನ್ನ ಆರಾಧನೆ ಮಾಡೋದು ಅಂತ ಹೇಳಿ. ಹಾಗೆ ನಾವು ಅವನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಈ ದೇಹ ಬಯಸ್ತಕ್ಕಂತಹ ಆ ಇಂದ್ರಿಯ ಸುಖಗಳೇನಿದೆ, ಊಟ ಇರಬಹುದು, ನಿದ್ದೆ ಇರಬಹುದು, ಅದನ್ನೆಲ್ಲ ತ್ಯಜಿಸಿ ಆ ಭಗವಂತನನ್ನೇ ನಾವು ಆರಾಧನೆ ಮಾಡಿದಾಗ
ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಅನ್ನೋ ಒಂದು ಕತ್ತಲು ಹೋಗಿ ಆ ಬೆಳಕಿಗೆ ನಾವು ಹೋಗಿ ಸೇರ್ಕೊಳ್ತೇವೆ, ಪರಮಾತ್ಮನಲ್ಲಿ ನಾವು ಲೀನವಾಗ್ತೇವೆ ಅನ್ನೋ ಒಂದು ಭಾವನೆಗೆ ನಾವು ಶಿವರಾತ್ರಿ ಅಂತ ಹೇಳ್ತೇವೆ, ಹಾಗೂ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತೇವೆ. ಅದಕ್ಕೊಂದು ಸಣ್ಣ ಕಥೆ ಕೂಡ ಇದೆ. ಒಬ್ಬ ಬೇಡ ಇದ್ದಾನೆ. ಆ ಬೇಡನಿಗೆ ಶಿವನ ಮೇಲೆ ಬಹಳ ಪ್ರೀತಿ ಭಕ್ತಿ. ಅವನು ಪ್ರತಿ ದಿವಸವೂ ಕೂಡ ಬೇಟೆ ಆಡಿದ್ಮೇಲೆ ಯಾವುದೋ ಒಂದು ಪ್ರಾಣಿಯನ್ನ ಕೊಂದಿರ್ತಾನೆ, ಅದನ್ನು ತಗೊಂಡು ಹೋಗಿ ಆ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಇದು ಅವನು ಪ್ರತಿ ದಿವಸ ನಡೆದುಕೊಂಡು ಬಂದಂತಹ ದಾರಿ. ಒಂದು ದಿವಸ ಅವನ ಹೇಳ್ತಾರೆ, ಭಗವಂತ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವನು ಒಂದು ಬೇಟೆನೂ ಸಿಗದ ಹಾಗೆ ಏನೋ ಮಾಡ್ತಾನೆ ಅಂತ ಒಂದು ಕಥೆನೇ ಇರಬಹುದು. ಬಟ್ ಅದ್ರ ಹಿಂದಿನ ನಾವು ಔಟ್ಕಮ್ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಒಂದು ದಿವಸ ಅವನಿಗೆ ಬೇಟೆನೇ ಸಿಗೋದಿಲ್ಲ. ಹಾಗೆ ಬೇಟೆನೇ ಸಿಗದೇ ಇದ್ದಾಗ ಅವನ ಪಾಪ ಏನ್ ಮಾಡ್ಬೇಕು? ಶಿವನಿಗೆ ನಾನು ಹೋಗಿ ಪ್ರಸಾದವನ್ನ ಕೊಡ್ಲೇಬೇಕು, ಆದ್ರೆ ಬೇಟೆ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ದಿನವೆಲ್ಲ ಕಾಡು ಅಲಿತಾನೆ, ಎಲ್ಲೂ ಬೇಟೆ ಸಿಗೋದಿಲ್ಲ. ರಾತ್ರಿ ಹೋಗುತ್ತೆ. ರಾತ್ರಿ ಆದ್ಮೇಲೆ ಬೇರೆ ಪ್ರಾಣಿಗಳೆಲ್ಲ ಬಂದು ಅವನಿಗೆ ತೊಂದರೆ ಕೊಡ್ಬೋದು ಅಂತ ಹೇಳಿ ಒಂದು ಮರವನ್ನ ಹತ್ತುತ್ತಾನೆ. ಅದು ಯಾವ ಮರ ಅಂತ ಅವನಿಗೆ ಗೊತ್ತಿಲ್ಲ, ಕತ್ತಲ್ಲಿ ಗೊತ್ತಾಗಿಲ್ಲ. ಅದು ಒಂದು ಬಿಲ್ವಪತ್ರೆಯ ಮರ. ಆ ಬಿಲ್ವಪತ್ರೆಯ ಮರದ ಮೇಲೆ ಅವನು ಕೂತ್ಕೊಳ್ತಾನೆ. ಆ ರಾತ್ರಿ ಎಲ್ಲ ಕಾಲ ಕಳಿಬೇಕು. ಅವನು ಬೇಟೆಗೋಸ್ಕರ ಕಾಯ್ತಾ ಇದ್ದಾನೆ, ಆದ್ರೆ ಬೇಟೆ ಸಿಗ್ತಾ ಇಲ್ಲ. ಏನ್ ಮಾಡೋದು? ನಿದ್ದೆ ಮಾಡಿದ್ರೆ ಪ್ರಾಣಿ ಅಕಸ್ಮಾತ್ ಬಂದ್ರೆ ಬೇಟೆ ತಪ್ಪು ಹೋಗುತ್ತಲ್ಲ ಅಂತ ಹೇಳಿ ಬೇಜಾರು ಕಳಿಯಕ್ಕೆ ಅಂತ ಹೇಳಿ ಅವನು ಆ ಬಿಲ್ವಪತ್ರೆಯ ಒಂದು ಎಲೆಗಳನ್ನ ಒಂದೊಂದಾಗಿ ಕತ್ತರಿಸಿ ಕೆಳಗೆ ಹಾಕ್ತಾ ಇರ್ತಾನೆ, ಟು ಕೀಪ್ ಹಿಮ್ಸೆಲ್ಫ್ ಬಿಸಿ. ಆದ್ರೆ ಅವನ ಪುಣ್ಯಕ್ಕೆ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ. ಆ ಶಿವಲಿಂಗದ ಮೇಲೆ ಆ ಬಿಲ್ವಪತ್ರೆ ಹೋಗಿ ಬೀಳ್ತಾ ಇದೆ. ಭಗವಂತನಿಗೆ ಆತ್ಮತೃಪ್ತಿ ಆಗ್ತೈತಂತೆ. ಅವನು ಗೊತ್ತಿಲ್ಲದೇನೆ ಆ ಬಿಲ್ವಪತ್ರೆಯನ್ನ ಶಿವಲಿಂಗದ ಮೇಲೆ ಹಾಕಿದ್ರು ಕೂಡ ಅವನಿಗೆ ತಾನು ಭಕ್ತ ತನಗೆ ಕೊಡ್ತಾ ಇರ್ತಕ್ಕಂತಹ ಒಂದು ಪೂಜೆ ಇದು ಅಂತ ಹೇಳ್ಬಿಟ್ಟು, ಹಾಗಾಗಿ ಶಿವನ ಆರಾಧನೆ ಮಾಡ್ಬೇಕಾದ್ರೆ ಬಿಲ್ವಪತ್ರೆಯನ್ನ ಸಮರ್ಪಣೆ ಮಾಡ್ತಾರೆ ಅನ್ನೋದು ಒಂದು ಕಥೆ. ಆ ಕಥೆ ಕಂಟಿನ್ಯೂ ಆಗ್ತಾ ರಾತ್ರಿ ಎಲ್ಲ ಅವನು ನಿದ್ದೆ ಮಾಡಿಲ್ಲ, ಕಣ್ಣ ರೆಪ್ಪೆ ಮುಚ್ಚಿಲ್ಲ, ಎಲ್ಲ ಬೆಳಗ್ಗೆಯಿಂದ ಉಪವಾಸ, ಹೊಟ್ಟೆಗೇನೂ ಇಲ್ಲ. ಸೊ ಬೆಳಗ್ಗೆ ಆಗೋಷ್ಟರಲ್ಲಿ ಯಾವುದೋ ಒಂದು ಪ್ರಾಣಿ ಅವನ ಮುಂದೆ ಬರುತ್ತೆ. ಇದು ಭಗವಂತ ಕರುಣಿಸ್ತಾನೆ. ಅವನು ಆ ಬೇಟೆಯನ್ನ ಸಾಯಿಸ್ತಾನೆ. ಆ ಬೇಟೆಯನ್ನು ತೆಗೆದುಕೊಂಡು ಹೋಗಿ ಮತ್ತೆ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಹಾಗೆ ಅರ್ಪಣೆ ಮಾಡಬೇಕಾದ್ರೆ ಅಲ್ಲಿನ ಪೂಜಾರಿ ಅವರು ಅರ್ಚಕರು ಬಂದು, ಅಯ್ಯೋ ಈ ಬೇಡ ಬಂದು ಈ ತರ ನ್ಯಾಯ ಮಾಡ್ತಾ ಇದ್ದಾನೆ, ಕೊಂದಿರೋ ಪ್ರಾಣಿನ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಇದ್ದಾನಲ್ಲ, ಇದು ಬಹಳ ತಪ್ಪು, ಹೀಗೆ ಮಾಡಬಾರದು ಅಂತ ಹೇಳಿ ಅವನನ್ನ ಹೊರಗೆ ಹಾಕ್ತಾರೆ. ಅದನ್ನ ನೋಡಿ ಶಿವನ ಕಣ್ಣಿನಲ್ಲಿ ರಕ್ತ ಸುರಲಿಕ್ಕೆ ಶುರು ಆಗ್ಬಿಡುತ್ತೆ. ರಕ್ತ ಬಂದ ತಕ್ಷಣ ಬೇಡರ ಕಣ್ಣಪ್ಪ ಏನ್ ಮಾಡ್ತಾನೆ, ಹೋಗಿ ತನ್ನ ಕಣ್ಣನ್ನೇ ತೆಗೆದು ಆ ಒಂದು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಒಂದು ಕಣ್ಣಲ್ಲಿ ರಕ್ತ ನಿಲ್ಲುತ್ತೆ, ಮತ್ತೊಂದು ಕಣ್ಣಲ್ಲಿ ರಕ್ತ ಶುರು ಆಗುತ್ತೆ. ಆಗ ಮತ್ತೆ ಇನ್ನೊಂದು ಕಣ್ಣನ್ನು ಕೂಡ ಅವನು ಕಿತ್ತು ಆ ಒಂದು ಶಿವಲಿಂಗಕ್ಕೆ ಅರ್ಪಣೆ ಮಾಡಿದಾಗ ಅವನಿಗೆ ಬೇಡರ ಕಣ್ಣಪ್ಪ ಅಂತ ಅವತ್ತಿನಿಂದ ಅವನು ಅತ್ಯಂತ ಪ್ರಸಿದ್ಧನಾಗ್ತಾನೆ. ಸೊ ಈ ಕಥೆಯ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ಗೊತ್ತೋ ಗೊತ್ತಿಲ್ಲದೆ ನಾವು ಭಗವಂತನ ಒಂದು ಚಿಂತನೆಯನ್ನ ಮಾಡ್ತಾ ಅವನಿಗೆ ಒಂದು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದ್ರೂ ಕೂಡ ಭಗವಂತ ತೃಪ್ತನಾಗ್ತಾನೆ. ಹಾಗೂ ಅವನಿಗೆ ಮಡಿಯಿಂದ ಮಾಡಬೇಕು ಅಥವಾ ಸ್ನಾನ ಮಾಡಿ ಮಾಡಬೇಕು, ಅವನಿಗೆ ಪ್ರಾಣಿಯನ್ನ ಕೊಡಬಾರ್ದು, ಬಲಿಯನ್ನ ಕೊಡಬಾರ್ದು, ಈ ಥರದ್ದೆಲ್ಲವನ್ನ ನಾವು ಯೋಚನೆ ಮಾಡಿದಾಗ ಭಕ್ತಿಯಿಂದ ಏನನ್ನೇ ಕೊಟ್ಟರು ಭಗವಂತ ಅದನ್ನ ತೃಪ್ತಿಯಿಂದ ಸ್ವೀಕಾರ ಮಾಡ್ತಾನೆ, ಅವನಿಗೆ ಮುಕ್ತಿಯನ್ನ ಕೊಡ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಹಾಗಾಗಿ ಈ ಬೇಡರ ಕಣ್ಣಪ್ಪ ರಾತ್ರಿ ಇಡೀ ಉಪವಾಸವನ್ನ ಮಾಡ್ತಾ, ಭಗವಂತನ ಚಿಂತನೆಯನ್ನ ಮಾಡ್ತಾ, ಬಿಲ್ವಪತ್ರೆಯನ್ನ ಸಮರ್ಪಣೆ ಮಾಡ್ತಾ, ನಿದ್ದೆಯನ್ನ ಮಾಡದೆ ಜಾಗರಣೆ ಮಾಡಿದ್ರಿಂದ ಈ ಶಿವರಾತ್ರಿಗೆ ಉಪವಾಸ ಮಾಡಬೇಕು ಅಥವಾ ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಅನ್ನೋ ಒಂದು ಪ್ರತೀತಿ ಬಂದಿದೆ ಅಂತ ನನ್ನ ಅನುಭವಕ್ಕೆ ನಮ್ಮ ಹಿರಿಯರು ಹೇಳಿದಂತಹ ಒಂದು ಕಥೆ, ಅದನ್ನ ತಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೆ. ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್ ನಮ್ಮ ವೀಕ್ಷಕರಿಗೆ, ತುಂಬಾ ಧನ್ಯವಾದ. ಅದ್ಭುತವಾಗಿ ಕಥೆಯನ್ನ ವಿವರಿಸಿದ್ರಿ. ಶಿವರಾತ್ರಿ ಅಂತ ಯೋಚನೆ ಮಾಡಿದಾಗ ಸುಮಾರು 4-5 ಕಥೆಗಳು ಶಿವರಾತ್ರಿಯ ಬಗ್ಗೆ ನಮಗೆ ಸಿಗುತ್ತೆ. ಅದರಲ್ಲಿ ಒಂದು ಕಥೆಯನ್ನ ಬೇಡರ ಕಣ್ಣಪ್ಪ ಅಥವಾ ಅವನ ಲುಬ್ಧಕ ಅಂತ ಕೂಡ ಹೇಳಿ ಕರೀತಾರೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ದ ಸೀಲ್ಸ್ ದಟ್ ವಿ ಸಿ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಒನ್ ಆಫ್ ದ ಸೀಲ್ಸ್ ಇಟ್ ಹ್ಯಾಸ್ ಅ ಸಿಮಿಲರ್ ಪಿಕ್ಚರ್, ಅ ಮ್ಯಾನ್ ಸಿಟ್ಟಿಂಗ್ ಆನ್ ಅ ಟ್ರೀ ಅಂಡ್ ಅ ಲಯನ್ ಆರ್ ಅ ಟೈಗರ್ ವೇಟಿಂಗ್ ಫಾರ್ ದಿಸ್ ಮ್ಯಾನ್ ಬಿಲೋ. ಸರ್ ಹೇಳಿದಂತಹ ಕತೆ, ಇವನು ಮರವನ್ನ ಹತ್ತಿ ಕೂತಿರ್ತಾನೆ, ಬಿಲ್ವಪತ್ರೆಯನ್ನ ಶಿವನ ಮೇಲೆ ಹಾಕ್ತಾ ಇರ್ತಾನೆ, and there is an animal waiting for him. And the other part is that a similar depiction is also seen in Mesopotamia again 4,500 years ago.
ಇದು ಕಥೆಯ ಹಿಸ್ಟರಿಯಾ ಗೊತ್ತಿಲ್ಲ, ಆದರೆ 4,500 ವರ್ಷದ ಹಿಂದೆ ಪ್ರಪಂಚದೆಲ್ಲೆಡೆ ಈ ಕಥೆ ಇತ್ತು ಅನ್ನೋದಕ್ಕೆ ಇದು ಪುರಾವೆಯಾಗಿ ನಾವು ತಗೊಳ್ಬಹುದು ಇದನ್ನ. ವೆರಿ ಗುಡ್. ಇನ್ನೊಂದು ಕತೆ ನನಗೆ ಕೇಳಿದ ನೆನಪಿದೆ ಸರ್, ಈ ಸಮುದ್ರ ಮಂಥನ ಸಂದರ್ಭ ನೆನಪಿರ್ಬೋದಲ್ವಾ? ಹೌದು. ಆ ಟೈಮಲ್ಲಿ ಮೊದಲು ಬಂದಿದ್ದೇನು ಹೇಳಿ, ವಿಷ, ಹಾಲಾಹಲ. ಹಾಲಾಹಲ. ಹಾಲಾಹಲವನ್ನು ಯಾರು ಸ್ವೀಕರಿಸಬೇಕು ಅಂತ ತುಂಬಾ ಸಂದಿಗ್ಧ ಪರಿಸ್ಥಿತಿನಲ್ಲಿ ಎಲ್ಲರೂ ಇದ್ದಾಗ ನಮ್ಮ ವಿಷಕಂಠ ಪರಮೇಶ್ವರ ಬಂದು ಅದನ್ನ ಹಾಲಾಹಲವನ್ನು ಸ್ವೀಕರಿಸಿದಾಗ ಅವನಿಗೆ ನೀಲಕಂಠ ಅಂತ ಹೆಸರು ಬಂತು. ಆ ಸಂಭ್ರಮದಲ್ಲಿ ಎಲ್ಲರೂ ಆಶ್ಚರ್ಯದಿಂದ ಸಂಭ್ರಮದಿಂದ ಅದನ್ನು ಕೊಂಡಾಡ್ತಾ ರಾತ್ರಿ ಇಡೀ ಎಚ್ಚರವಾಗಿದ್ರು, ಅದನ್ನ ಸಂಭ್ರಮಿಸಿದ್ರು, ಅದನ್ನ ಆಚರಿಸಿದ್ರು. ಅದಕ್ಕೋಸ್ಕರನೂ ಇದನ್ನ ಶಿವರಾತ್ರಿನ ಆಚರಿಸ್ತಾರೆ. ಇದು ಒಂದು ಮಹತ್ವ ಅಂತ ನಾನು ಕೇಳಿದ್ದೀನಿ ಸರ್. ಹೌದು ಹೌದು ಹೌದು. ನನಗೆ ಇನ್ನೊಂದು ಕಥೆ ಕೂಡ ಜ್ಞಾಪಕ ಬರ್ತಾ ಇದೆ. ನಮ್ಮ ದಕ್ಷ ಮಹಾರಾಜನ ಮಗಳು ದಾಕ್ಷಾಯಿಣಿ. ಆ ದಾಕ್ಷಾಯಿಣಿ ಮತ್ತು ಶಿವನನ್ನ ಕಂಡ್ರೆ ಅವರಿಬ್ರಿಗೂ ಏನೋ ಒಂದು ವೈಮನಸ್ಯ. ಸೊ ಹಾಗಾಗಿ ಆ ದಾಕ್ಷಾಯಿಣಿ ಅವರ ತಂದೆ ಮಾಡಿದಂತಹ ದಕ್ಷ ಯಜ್ಞದಲ್ಲಿ ಹೋಗಿ ತನ್ನ ಆತ್ಮವನ್ನ ಆಹುತಿಯಾಗಿ ಕೊಟ್ಬಿಡ್ತಾಳೆ. ಆಗ ಪರಮೇಶ್ವರ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಹಾಗೆ ತಪಸ್ಸನ್ನ ಮಾಡಿದಾಗ ದಕ್ಷಾಯಿಣಿ ಮತ್ತೆ ಪಾರ್ವತಿಯಾಗಿ ಪುನರ್ಜನ್ಮವನ್ನ ಪಡ್ಕೊಂಡು ಬಂದು ಆ ಪರಮೇಶ್ವರನನ್ನ ತನ್ನ ಮನಸ್ಸನ್ನ ಒಲಿಸಿ ಅನೇಕ ವರ್ಷಗಳ ಕಾಲ ಅವಳು ಕೂಡ ಉಪವಾಸವನ್ನ ಮಾಡ್ತಾಳೆ. ಮೊದಲು ಏನ್ ಮಾಡ್ತಾಳೆ, ಎಲೆಗಳನ್ನ ತಿಂತ ಅವಳು ಬೆಳೀತಾಳೆ. ಆ ಎಲೆಗಳನ್ನ ಅದು ಕೂಡ ಆದ್ರೂ ಪರಮೇಶ್ವರ ಅವಳಿಗೆ ಒಲಿಯೋದಿಲ್ಲ. ಆಗ ಆ ಎಲೆಗಳನ್ನು ಅಪರ್ಣ, ಅಂದ್ರೆ ಎಲೆಯನ್ನು ಪರ್ಣ ಅಂತ ಹೇಳಿದ್ರೆ ಎಲೆ, ಆ ಎಲೆಯನ್ನು ಕೂಡ ತೀರಿಸಿಬಿಡ್ತಾಳೆ. ಹಾಗಾಗಿ ಅವಳಿಗೆ ಅಪರ್ಣ ಅಂತ ಹೆಸರು ಬರುತ್ತೆ. ಅದಾದ್ಮೇಲೆ ಆ ಪರಮೇಶ್ವರ ಇನ್ನೂ ಒಲಿಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವಳು ಉಪವಾಸವನ್ನ ಮಾಡ್ತಾಳೆ. ಬರೀ ಗಾಳಿಯನ್ನ ಸ್ವೀಕಾರ ಮಾಡ್ಕೊಂಡು ಅನೇಕ ವರ್ಷಗಳ ಕಾಲ ಅವನನ್ನ ಧ್ಯಾನ ಮಾಡ್ತಾಳೆ. ಆಗ ಪರಮೇಶ್ವರ ಒಲಿದು ಆ ಪಾರ್ವತಿಗೆ ಮದುವೆಯನ್ನ ಮಾಡ್ಕೊಂಡ ಅಂತ ಹೇಳ್ತಾರೆ. ಆ ಶಿವ ಪಾರ್ವತಿಯರ ಸಮ್ಮಿಲನದ ಆ ಒಂದು ಸುಮುಹೂರ್ತವನ್ನು ಕೂಡ ನಾವು ಶಿವರಾತ್ರಿ ಅಂತ ಕೂಡ ಆಚರಣೆ ಮಾಡ್ತೇವೆ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳಿದಂತಹ ಒಂದು ಕಥೆ. ಎಷ್ಟೆಲ್ಲ ಕಥೆಗಳು, ಎಷ್ಟೆಲ್ಲ ಪುರಾವೆಗಳು. ಹೌದು, ಎಷ್ಟು ಖುಷಿ ಆಗುತ್ತೆ. ಖಂಡಿತವಾಗ್ಲು ನಮ್ಮ ಇತಿಹಾಸವನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ಸಂಭ್ರಮಿಸಬೇಕು ಅಂತ ಅನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇವೆಲ್ಲವೂ ಕಥೆಗಳಾಗಿ ಎಲ್ಲರ ಬಾಯಲ್ಲಿದೆ, ಆದ್ರೆ ಇದೆಲ್ಲಕ್ಕೂ ಒಂದು ಇತಿಹಾಸ ಚಿಂತನೆಯೂ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೆಲ್ಲದರ ಜೊತೆಗೆ ಮತ್ತೊಂದು ಕಥೆ ನನಗೂ ಕೂಡ ಜ್ಞಾಪಕ ಬರ್ತಾ ಇದೆ. ಆ ಕಥೆನೂ ಶಿವರಾತ್ರಿಗೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಒನ್ಸ್ ಕನ್ನಡದಲ್ಲಿರಲ್ಲ, ಇಂಗ್ಲಿಷಲ್ಲಿ ಹೇಳ. So I'm reminded of another wonderful story which is related to Shivaratri. The story goes like this. Brahma and Vishnu, Ibbaru, they both appear in front of each other and they start fighting who is the greatest. Brahma says, I am the greatest, I am the creator, I am the creation. Vishnu says, you might be the creator, but I am the one who is sustaining this entire creation, so I am the greatest deity over here. ಹೀಗೆ ಇವರಿಬ್ಬರ ಮಧ್ಯೆ ಈ ಮನಸ್ತಾಪ ನಡೀತಾ ಇರುವಾಗ ಮಧ್ಯದಲ್ಲಿ ಒಂದು ಬೆಳಕು ಪ್ರಕಾಶವಾಗುತ್ತೆ. A beam of light appears in between them. A huge light, marvelous light. And what is this light? Both of them start thinking about it. ಏನಿದು? ಏನಿ ಬೆಳಕು? ಎಲ್ಲಿಂದ ಬಂದಂತಹ ಬೆಳಕಿದು? ಇಬ್ಬರ ಮಧ್ಯೆ ಈ ಬೆಳಕು ಎಲ್ಲಿಂದ ಶುರುವಾಯಿತು ಅನ್ನುವಂತಹ ವೈಮನಸ್ಯ ಉಂಟಾಗುತ್ತೆ. ಆಗ ಬ್ರಹ್ಮ ಒಂದು ಪಕ್ಷಿಯ ರೂಪದಲ್ಲಿ ಹಂಸವಾಗಿ ಅದರ ಶುರು ಎಲ್ಲಿರಬಹುದು ಅಂತ ಹೇಳಿ ಹುಡುಕ್ತಾ ಮೇಲ್ಭಾಗಕ್ಕೆ ಹೊರಡ್ತಾನೆ. On the other hand, Vishnu says, I will try to find out where it ends. And Vishnu becomes boar. ಹಂದಿಯ ರೂಪದಲ್ಲಿ, ವರಾಹ ರೂಪದಲ್ಲಿ ಬಂದಂತಹ ವಿಷ್ಣು ಅದರ ಆಳಕ್ಕೆ ಇಳಿತಾ ಹೋಗ್ತಾನೆ. ಒಬ್ರು ಆದಿ ಹುಡುಕ್ತಾ ಹೋಗ್ತಾರೆ, ಇನ್ನೊಬ್ರು ಅಂತ್ಯವನ್ನು ಹುಡುಕ್ತಾ ಹೋಗ್ತಾರೆ. ಆದಿ ಇಲ್ಲದ, ಅಂತ್ಯ ಇಲ್ಲದ ಈ ಬೆಳಕಲ್ಲಿ ಆದಿ ಅಂತ್ಯದ ಹುಡುಕಾಟ ನಡೀತಾ ಇರುತ್ತೆ. ಹೀಗೆ ವರ್ಷಗಳು ಕಳೆದು ಹೋಗುತ್ತೆ, ಸಂವತ್ಸರಗಳು ಕಳೆದು ಹೋಗುತ್ತೆ. And finally, none of them can find either the start or the end of it. ಈ ಒಂದು ಪ್ರಕಾಶದಿಂದ ಮೂರನೆಯ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನ ಇವತ್ತಿಗೂ ನಾವು ಶಿವ ಅಂತ ಕರಿತೀವಿ. ಹಾಗೆ ಈ ಶಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಲಿಂಗದ ರೂಪದಲ್ಲಿ ಪ್ರತ್ಯಕ್ಷ ಆದಂತಹ ದಿನ ಶಿವರಾತ್ರಿ ಅನ್ನುವಂತಹ ಮತ್ತೊಂದು ಕಥೆ ಕೂಡ ಇದೆ. ಈ ಎಲ್ಲ ಕಥೆಗಳು ಶಿವರಾತ್ರಿಯನ್ನ ಹೀಗೆ ಸಹಸ್ರಾರು ವರ್ಷಗಳಿಂದ ಜಾಗೃತವಾಗಿ ನಮ್ಮೆಲ್ಲರಲ್ಲಿ ಇಟ್ಟಿದೆ ಅಂತ ಹೇಳಬಹುದು. ಅಮಿತ್, ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೇನೆ. ಶಿವ ಅಂದ ತಕ್ಷಣ ನಮಗೊಬ್ಬ ಧ್ಯಾನ ಮಾಡ್ತಾ ಇರ್ತಕ್ಕಂತಹ, ಕಣ್ಣನ್ನು ಮುಚ್ಚಿ ಸದಾ ಕಾಲ ಅನೇಕ ಚಿತ್ತವಾಗಿ ಶಾಂತ ಮೂರ್ತಿಯಾಗಿ ಅವನು ಒಂದೇ ಕಡೆ ಕೂತ್ಕೊಂಡು
ಯಾರನ್ನೋ ಧ್ಯಾನ ಮಾಡ್ತಿರ್ತಾನೆ ಅಂತ ಗೊತ್ತು. ಹೌದೌದು. ಆದ್ರೆ ಯಾರನ್ನ ಅವನು ಧ್ಯಾನ ಮಾಡ್ತಿರ್ತಾನೆ? ಶಿವನೇ ಸಾಕ್ಷಾತ್ ದೇವರು ಅಲ್ವಾ ಸರ್? ಅಲ್ವಾ? ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಯಾರನ್ನ ಧ್ಯಾನ ಮಾಡ್ತಾನೆ ಅನ್ನೋದೇನಾದ್ರೂ ನಿಮ್ಗೆ ಗೊತ್ತಿದ್ಯಾ? ಅಲ್ವಾ? ಗಾಡ್ ಆಫ್ ಗಾಡ್ ಕ್ವಶನ್ ಇದು. ಇದಕ್ಕೆ ಪೂರಕವಾಗಿ ನಮ್ಮ ಹಿರಿಯರು ಹೇಳಿದಂತಹ ಒಂದು ಸಣ್ಣ ಪುರಾವೆಯನ್ನ ನಾನು ಹೇಳ್ತೇನೆ. ಒಂದ್ಸತಿ ಪಾರ್ವತಿ ಕೇಳ್ತಾಳಂತೆ, ಸದಾಶಿವ ನೀನ್ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿರ್ತೀಯ, ಧ್ಯಾನ ಮಾಡ್ತಿರ್ತೀಯಲ್ವಾ, ನೀನ್ ಯಾರನ್ನ ಕುರಿತು ಧ್ಯಾನ ಮಾಡ್ತಿರ್ತೀಯ? ಅದಲ್ಲದೆ ಈ ಭೂಲೋಕದಲ್ಲಿ ಇರ್ತಕ್ಕಂತಹ ಮನುಷ್ಯರಿಗೆ ಯಾವಾಗ್ಲೂ ಸ್ಪೀಡ್, ಅವರು ದೇರ್ ಲೈಫ್ ಇಸ್ ಫುಲ್ ಆಫ್ ಸ್ಪೀಡ್, ಬೇಗ ಅದು ಮಾಡ್ಬಿಡ್ಬೇಕು ಇದು ಮಾಡ್ಬಿಡ್ಬೇಕು ಅಂತ. ಅವರಿಗೆ ಒಂದು ತದೇಕಚಿತ್ತವಾಗಿ ಸಹಸ್ರನಾಮ ಮಾಡಿದಷ್ಟು ಪುಣ್ಯ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾರ್ವತಿ ಶಿವನನ್ನ ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಪಾರ್ವತಿ ನಾನು ಸದಾಕಾಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶ್ರೀರಾಮನನ್ನ, ನಾನು ಜಪ ಮಾಡತಕ್ಕಂಥ ನಾಮ ಶ್ರೀರಾಮ ಜಪ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದ್ರೆ ರಾಮ 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 ಅಂತ 3 ಸರ್ತಿ ಹೇಳ್ಬಿಟ್ರೆ ಸಹಸ್ರನಾಮ ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ. ನಾನು ಸದಾಕಾಲ ಅದನ್ನೇ ಮಾಡ್ತಾ ಇದ್ದೀನಿ ಅಂತ. ಹೇಗಿದು ಅಂತ ಸ್ವಲ್ಪ ನಾವು ವೆನ್ ವಿ ಡಿಗ್ ಡೀಪ್ ಅಂಡ್ ದೆನ್ ನಾವೆಲ್ಲ ಇಂಜಿನಿಯರ್ಸ್ ಸೈಂಟಿಫಿಕ್ ಆಗಿ ಅದು ಇದಿರ್ಬೋದಾ ಅಂತ ಯೋಚನೆ ಮಾಡಿದಾಗ ರಾಮ 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 ಅಂತ ಹೇಳಿದ ತಕ್ಷಣ ಸಹಸ್ರನಾಮ ಜಪ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡಿದಾಗ ನಮ್ಮ ಅಕ್ಷರಗಳ ಗುಂಪಿನಲ್ಲಿ ರ ಅನ್ನೋ ಅಕ್ಷರ, ಯಾರ ಲಾವ ಶಾಶ ಆ ಗುಂಪಿನಲ್ಲಿ ರ ಅನ್ನೋದು 2ನೇ ಅಕ್ಷರ. ಹೌದಾ? ರಾಮ ಅಂತ ಹೇಳಿದಾಗ 2ನೇ ಅಕ್ಷರ ಮ. ಮ ಅನ್ನೋದು ಪ ಫ ಬ ಫ ಮ ಗುಂಪಿನಲ್ಲಿ 5ನೇ ಅಕ್ಷರ. ಸೊ ಒಂದು ಸರ್ತಿ ನಾವು ರಾಮ ಅಂತ ಹೇಳಿದ್ರೆ, ರಾಮ ಅಂತ ಹೇಳಿದ್ರೆ ರಾ ಅನ್ನೋದು 2ನೇ ಅಕ್ಷರ, ಮ ಅನ್ನೋದು 5ನೇ ಅಕ್ಷರ. ರಾಮ ಅಂತ ಹೇಳಿದ್ರೆ 2 × 5 10 ಅಂತ ಲೆಕ್ಕ ಬಂತು. ರಾಮ 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 ಅಂತ 3 ಸರ್ತಿ ಹೇಳಿದ್ರೆ 10 × 10 × 10 10 100 100 ಅಂದ್ರೆ ಇದು ಈಗ ನಮ್ಮ ಹಿರಿಯರು ಯಾರೋ ಹೀಗಿರಬಹುದಾ ಅಂತ ಯೋಚನೆ ಮಾಡಿರೋದು. ಅದನ್ನ ಸಹಸ್ರಾರು ವರ್ಷಗಳ ಹಿಂದೆ ವಿಷ್ಣು ಸಹಸ್ರನಾಮದಲ್ಲಿ ಪಾರ್ವತಿ ಕೇಳ್ತಾಳೆ, ವಿಷ್ಣು ಸಹಸ್ರನಾಮ ಮಾಡಿದಷ್ಟು ಪುಣ್ಯ ಬರಬೇಕು ಅಂದ್ರೆ ಯಾವ ಜಪ ಮಾಡಬೇಕು ಅಂತ ಹೇಳಿದಾಗ ವೆರಿ ಸಿಂಪಲ್, ಶ್ರೀರಾಮ ರಾಮ ರಾಮೇತಿ ಅಂದ್ರೆ ಈ ತರ 3 ಸರ್ತಿ ರಾಮ 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 ಅಂದ್ರೆ ಸಹಸ್ರನಾಮ ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ. ಹಾಗಾಗಿ ನಾನು ಸದಾ ಕಾಲ ಆ ರಾಮನನ್ನ ತಾರಕ ಮಂತ್ರವನ್ನ ಜಪ ಮಾಡ್ತೇನೆ. ಇದನ್ನ ನೀವುಗಳು ಕೂಡ ಭೂಲೋಕದಲ್ಲಿರ್ತಕ್ಕಂತಹ ನಾವು ಮನುಷ್ಯರು ಫಾಲೋ ಮಾಡಿದ್ರೆ, ಆ ರಾಮನ ಜಪವನ್ನ ಮಾಡಿದ್ರೆ ಈ ಕಡೆ ಶಿವನನ್ನೂ ಉಳಿಸ್ಕೊಂಡಂಗಾಗತ್ತೆ, ಆ ಕಡೆ ರಾಮನನ್ನೂ ಉಳಿಸ್ಕೊಂಡಂಗಾಗತ್ತೆ. ನಾವು ಈಗಿನ ಕಾಲದಲ್ಲಿ ಹರಿ ಬೇರೆ ಹರ ಬೇರೆ ಅಂತ ಹೇಳ್ತಾ ಇದ್ದೇವೆ. ಹರಿಹರರಿಬ್ಬರು ಕೂಡ ಒಂದೇ. ಆ ಒಂದೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ಎಕ್ಸಾಕ್ಟ್ಲಿ. ರಾಮ ಯಾವಾಗಲೂ ಶಿವನನ್ನ ಕುರಿತು ಧ್ಯಾನ ಮಾಡ್ತಿರ್ತಾನಂತೆ. ಅವನ ಒಂದು ರೋಮ ರೋಮದಲ್ಲೂ ಕೂಡ ಶಿವ ಇರ್ತಾನಂತೆ. ರಾಮೇಶ್ವರದಲ್ಲಿ ಈಶ್ವರನನ್ನ ನಾವು ಕಾಣ್ತೇವೆ. ಅದೇ ಶಿವ ಸದಾಕಾಲ ರಾಮನ ಜಪವನ್ನ ಮಾಡ್ತಾನಂತೆ. ಸೊ ಶಿವರಾತ್ರಿ ಇರಬಹುದು ಅಥವಾ ವಿಷ್ಣುವಿನ ಯಾವುದೇ ಅವತಾರದ ಹಬ್ಬವಾಗಿರ್ಬೋದು, ಅದರ ಆಚರಣೆಯ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹದ ಈ ಇಂದ್ರಿಯ ಸುಖಗಳನ್ನೆಲ್ಲ ಬಿಟ್ಟು ಉಪವಾಸವನ್ನ ಮಾಡಿ ಆ ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗುವಂತಹ ದಾರಿ, ಅಲ್ಲಿ ಹೋಗ್ಬೇಕು ಅಂದ್ರೆ ಫಸ್ಟ್ ನಮ್ಮ ದೇಹವನ್ನು ದಂಡಿಸ್ಬೇಕು, ಊಟವನ್ನ ತ್ಯಜಿಸ್ಬೇಕು. ಹಂಗಂತ 24 ಗಂಟೆ ಊಟ ಬಿಡುವಂಥದ್ದಲ್ಲ. ವಾರಕ್ಕೊಂದು ದಿವಸ ಅಥವಾ ತಿಂಗಳಿಗೊಂದು ಸರ್ತಿ, ವರ್ಷಕ್ಕೊಂದು ಸರ್ತಿ ಹೀಗೆ ಉಪವಾಸವನ್ನ ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಬೇರೆ ಬೇರೆ ಅಂಗಗಳಿಗೆ ಏನೇನು ಸಿಗ್ಬೇಕೋ ಅದೆಲ್ಲವೂ ಸಿಗುತ್ತೆ. ಹಸುವಾದ ಊಟ ಮಾಡಿದ್ರೆ ಅದರ ರುಚಿ ಹೆಚ್ಚುತ್ತೆ. 365 ದಿವಸ ಊಟ ಮಾಡ್ತೀವಿ, ಒಂದು ದಿವಸ ಊಟವನ್ನ ಮಾಡದೆ ಆ ಭಗವಂತನ ಚಿಂತನೆಯಲ್ಲಿ ನಾವು ನಮ್ಮ ಕಾಲವನ್ನ ಕಳೆದ್ರೆ ಮುಕ್ತಿ ಖಂಡಿತವಾಗಿ ಸಿಗುತ್ತೆ ಅನ್ನೋದು ಈ ಶಿವರಾತ್ರಿ ಹಬ್ಬದ ಒಂದು ಮುಖ್ಯ ಉದ್ದೇಶ. ಎಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಸರ್, ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ನಮ್ಮ ಮುಂದಿನ ಪೀಳಿಗೆಗಳಿಗೆ, ಜನರೇಷನ್ ಅನ್ನ ಏನು ಹೇಳ್ತಾರೆ ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತೀವಿ, ಆಗಾಗ ಬರ್ತಾ ಇರ್ತೀವಿ. ನಿಮ್ಮ ಮುಂದೆ ನಾನು ಡಾಕ್ಟರ್ ಅಮಿತ್ ಶೇಖರ್, ನನ್ನೊಂದಿಗೆ ಪ್ರೊಫೆಸರ್ ಪ್ರವೀಣ್ ಜೋಯ್ಸ್ ಹಾಗೂ ಡಾಕ್ಟರ್ ಶೇಷಪ್ರಸಾದ್ ಸರ್. ಧನ್ಯವಾದಗಳು ಸರ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.